ತಾಂಡವ್ ತಾಂಡವ್ ಅಂತೀಯ ನನಗೆ? ನಾನು ಮಾಡಲ್ಲ, ಅಡಿಗೆನೆ ಮಾಡಲ್ಲ ನಾನು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಕ್ವಾಟ್ಲೆ ಕಿಚನ್ ಇಂದ ರಕ್ಷಿತಾ ಅವರು ಹೊರಗೋದ್ರ ಅಂತಂದ್ಬಿಟ್ಟು ಅನ್ನಿಸ್ತದೆ. ಹೊರಗಡೆ ಹೋಗಿದಾರಾ ಬಿಟ್ಟಿದಾರಾ ಎಪಿಸೋಡ್ ನೋಡ್ಮೇಲೆ ಕನ್ಫರ್ಮ್ ಆಗೇ ಆಗುತ್ತೆ. ಆದ್ರೆ ನೋಡಿ, ಇಲ್ಲಿ ಪ್ರೋಮೋ ಬಿಟ್ಟಿದ ತಕ್ಷಣ ಈ ಪ್ರೋಮೋಗೊಂದು ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಈ ತರ ಕ್ವಾಟ್ಲೆ ಕೊಟ್ರೆ ಹೇಗೆ ಗುರು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಹೆಸರೇ ಕ್ವಾಟ್ಲೆ ಕಿಚನ್, ಕ್ವಾಟ್ಲೆ ಕೊಡ್ಲೇಬೇಕಲ್ವಾ. ಈಗ ಪ್ಯಾಕು ಅವರು ಕೂಡ ಈಗ ಕ್ವಾಟ್ಲೆ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೀಸನ್ 2ಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈ ವಾರ ಪ್ರೊಫೆಷನಲ್ ರೌಂಡ್. ಈಗ ಒಬ್ರು ಡಾಕ್ಟರ್ ಆಗಿದ್ರು, ಟೀಚರ್ ಆಗಿದ್ರು, ಮತ್ತಿಲ್ಲಿ ಡೈರೆಕ್ಟರ್ ಆಗಿದ್ರು ತುಕಾಲಿ ಸಂತೋಷ್ ಅವರು. ಪ್ರತಿಯೊಬ್ರು ಕೂಡ ಒಂದೊಂದು ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮತ್ತೆ ಮದುವೆ ಬ್ರೋಕರ್ ಕೂಡ ಇಲ್ಲಿ ಆಗಿದ್ದಾರೆ. ಪ್ರತಿಯೊಬ್ರು ಕೂಡ ಈಗ ಒಳ್ಳೆ ಗೆಟಪ್ ಗಳು ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಆದ್ರೆ ಸ್ವಲ್ಪ ಕುಕ್ಕುಗಳು ಏನಿದ್ದಾರೆ ಈಗ ಸ್ವಲ್ಪ ಸೀರಿಯಸ್ ಏನಾದ್ರು ಆದ್ರ ಅಂತಂದ್ಬಿಟ್ಟು ಅನಿಸ್ತದೆ. ಇಲ್ಲಿ ಜಡ್ಜ್ ಆದ ಕೌಶಿಕ್ ಅವರು ಕೂಡ ಇಲ್ಲಿ ಬರ್ತಾರೆ. ಅವರು ಕೂಡ ಕ್ವಾಟ್ಲೆ ಮಾಡ್ತಾರೆ. ನೋಡಿ, ಜಡ್ಜ್ ಆಗಿದ್ರು ಕೂಡ ಸ್ವಲ್ಪ ಇಲ್ಲಿ ಕ್ವಾಟ್ಲೆ ಮಾಡ್ತಾ ಇರ್ತಾರೆ. ಆಗ ಸ್ವಲ್ಪ ಇಲ್ಲಿ ರಕ್ಷಿತ್ ಅವ್ರಿಗೆ ಬೇಜಾರಾದಂಗೆ ಕಾಣಿಸಿದೆ ಪ್ರೋಮೋದಲ್ಲಿ. ಇಷ್ಟೊಂದು ಕ್ವಾಟ್ಲೆ ಕೊಟ್ರ ಅಂತಂದ್ಬಿಟ್ಟು ಈಗ ನಾನು ಅಡಿಗೆನೆ ಮಾಡಲ್ಲ ಅಂತಂದ್ಬಿಟ್ಟು ಕಣ್ಣೀರ್ ಹಾಕ್ಬಿಟ್ಟು ಈಗ ಕ್ವಾಟ್ಲೆ ಕಿಚನ್ ಇಂದ ಹೊರಗಡೆ ಹೋಗಿರೋ ತರ ತೋರಿಸಿದ್ದಾರೆ. ನೋಡೋಣ ಹೊರಗಡೆ ಹೋಗಿದಾರ ಇಲ್ವಾ ಅಂತಂದ್ಬಿಟ್ಟು. ಆದ್ರೆ ಈ ಒಂದು ಪ್ರೋಮೋ ನೋಡ್ಬಿಟ್ಟು ಇಲ್ಲಿ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ, ವೀಕ್ಷಕರು ಏನ್ ಹೇಳ್ತಿದ್ದಾರೆ ಕ್ವಾಟ್ಲೆ ಕಿಚನ್ ನೋಡೋರು ಅಂತಂದ್ರೆ, ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಪ್ರೋಮೋ ನೋಡಿದ ತಕ್ಷಣ ಫಸ್ಟ್ ಇಲ್ಲಿ ನೆನಪಾಗ್ತಿರೋದು ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಪ್ರೋಮೋ ತರನೇ ಇತ್ತು ಇದು. ಬಿಗ್ ಬಾಸ್ ಬರೋ ಮೊದ್ಲೇನೆ ಬಿಗ್ ಬಾಸ್ ಏನಾದ್ರೂ ತೋರಿಸ್ತಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಿದ್ದಾರೆ. ಅದಾಗಿದ ತಕ್ಷಣ ನೋಡಿ ನಮ್ಮ ಕ್ವಾಟ್ಲೆ ಕಿಚನ್ ಈಗ ಬಿಗ್ ಬಾಸ್ ಆಗಿ ಬದಲಾಗ್ತಿರೋದನ್ನ ನೋಡಿ. ಏನೇ ಆದ್ರೂ ಕೂಡ ರಕ್ಷಿತಾ ಕ್ವಾಟ್ಲೆ ಕಿಚನ್ ನ ಬಿಡಲ್ಲ. ಎಪಿಸೋಡ್ ನೋಡ್ಬಿಟ್ಟು ಮಾತಾಡೋಣ ಅಂತಂದ್ಬಿಟ್ಟು ಅಭಿಮಾನಿಗಳೆಲ್ಲರೂ ಕೂಡ ಇಲ್ಲಿ ಕಮೆಂಟ್ ಗಳನ್ನ ಸುರಿಮಳೆನೆ ಇಲ್ಲಿ ಹರಿಸ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಈಗ ಕ್ವಾಟ್ಲೆ ಕಿಚನ್ ಇಂದ ರಕ್ಷಿತಾ ಅವರು ಹೊರಗೆ ಹೋದ್ರ ಅಥವಾ ಇದಾರ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಆದ್ರೆ ಇಲ್ಲಿ ಕ್ವಾಟ್ಲೆ ಕೊಡ್ಬೇಕಾದ್ರೆ ತಾಂಡವ್ ಅವ್ರನ್ನ ತಾಂಡವ್ ಅಂತಂದ್ಬಿಟ್ಟು ರಕ್ಷಿತಾ ಅವರು ಕರೀತಾರೆ. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ತಾಂಡವ್ ಅವರು ಕೂಡ ಸ್ವಲ್ಪ ಕ್ವಾಟ್ಲೆ ಮಾಡ್ತಾರೆ. ಅದಾಗಿದ ತಕ್ಷಣ ನಾನು ಅಡಿಗೆನೆ ಮಾಡಲ್ಲ ಅಂತಂದ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಆದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಏನೇನು ಕ್ವಾಟ್ಲೆ ನಡೆದಿದೆ, ಏನೇನು ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ರಕ್ಷಿತಾ ಅವರು ಕ್ವಾಟ್ಲೆ ಕಿಚನ್ ಬಿಟ್ಬಿಟ್ಟು ಹೊರಗಡೆ ಹೋದ್ರ ಅನ್ನೋ ಕುತೂಹಲ ಅಂತೂ ಒಂದು ಇಟ್ಟಿದ್ದಾರೆ. ನೋಡೋಣ ಎಪಿಸೋಡ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದ್ಬಿಟ್ಟು. ಸೊ ವೀಕ್ಷಕರೇ, ಎಪಿಸೋಡ್ ಅಂತೂ ಸಖತ್ತಾಗಿ ನಡ್ಕೊಂಡು ಬರ್ತಿದೆ ಪ್ರತಿಯೊಂದು ಎಪಿಸೋಡ್ ಕೂಡ. ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಈಗ ರಕ್ಷಿತಾ ಅವರು ನಿಜವಾಗ್ಲೂ ಹೊರಗಡೆ ಹೋದ್ರ, ನನಗೇನೋ ಹೊರಗಡೆ ಹೋಗಿರಲ್ಲ ಅಂತಂದ್ಬಿಟ್ಟು ಅನಿಸ್ತದೆ. ಕ್ವಾಟ್ಲೆ ಮಾಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕ್ವಾಟ್ಲೆ ಜಾಸ್ತಿ ಆಗೇ ಆಗುತ್ತೆ ಒಂದೊಂದು ಸತಿ. ಯಾಕಂದ್ರೆ ತುಕಾಲಿ ಸಂತೋಷ್ ಅವರು ಏನೆಲ್ಲ ಮಾತಾಡಿದ್ದಾರೆ, ಮತ್ತೆ ಓಂ ಪ್ರಕಾಶ್ ಅವರು ಕೂಡ ಇಲ್ಲಿ ನೀವು ನೋಡಿರ್ಬೋದು ಏನೆಲ್ಲ ಕ್ವಾಟ್ಲೆ ಕೊಟ್ಟು ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಅಡಿಗೆ ಮಾಡ್ತಿದ್ದಾರೆ. ಸಖತ್ತಾಗಿ ನಡೀತಿದೆ ಕ್ವಾಟ್ಲೆ ಕಿಚನ್. ಈಗ ಮಧ್ಯದಲ್ಲೇ ಕ್ವಾಟ್ಲೆ ಕಿಚನ್ ಬಿಟ್ಟು ಹೋಗೋಕ್ಕಾಗತ್ತಾ? ಖಂಡಿತವಾಗ್ಲೂ ಆ ರೀತಿ ಆಗಲ್ಲ ಅಂತಂದ್ಬಿಟ್ಟು ಅನಿಸ್ತದೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ವೀಕ್ಷಕರ, ಸದ್ಯ ಪ್ರೋಮೋದಲ್ಲಂತೂ ಒಂದು ಕುತೂಹಲ ಏನಿದೆ ಅಂತಂದ್ರೆ, ಈಗ ಅವರು ಹೊರಗಡೆ ಹೋದ ರಕ್ಷಿತಾ ಅವರು ಇಲ್ವಾ ಅನ್ನೋ ಒಂದು ಕುತೂಹಲ ಅಂತೂ ಇಲ್ಲಿ ಇಟ್ಟಿದ್ದಾರೆ. ಇವಾಗ ಪ್ರೋಮೋ ನೋಡಿ ಪ್ರತಿಯೊಬ್ರು ಕೂಡ ಅವರ ಒಂದು ಅನಿಸಿಕೆನ ಹಂಚ್ಕೊಂಡಿದ್ದಾರೆ. ನಿಮಗೆ ಪ್ರೋಮೋ ನೋಡಿ ಏನಿಸ್ತು? ಕ್ವಾಟ್ಲೆ ಕಿಚನ್ ಈ ಸತಿ ಹೇಗೆ ನಡ್ಕೊಂಡು ಬರ್ತಿದೆ? ನಿಮಗೆ ಯಾವ ಕ್ವಾಟ್ಲೆ ಇಷ್ಟ, ಮತ್ತೆ ಇಲ್ಲಿ ಯಾವ ಕುಕ್ ಇಷ್ಟ, ಮತ್ತೆ ಯಾವ್ಯಾವ ತರ ಅಡಿಗೆಗಳು ಇಲ್ಲಿ ನಿಮಗೆ ಇಷ್ಟ ಆಗಿದಾವೆ? ಇಷ್ಟು ಎಪಿಸೋಡ್ ಅಲ್ಲಿ ತುಂಬಾ ತರಹದ ಇಲ್ಲಿ ಅಡಿಗೆಗಳನ್ನ ಇಲ್ಲಿ ತೋರಿಸಲಾಗಿದೆ. ನಿಮ್ಗೆ ಯಾವ ಅಡಿಗೆ ಇಷ್ಟ ಆಯ್ತು, ಯಾವ ಒಂದು ಜೋಡಿ ಇಷ್ಟ ಆಗ್ತದೆ? ಯಾಕಂದ್ರೆ ಈಗ ಪ್ರತಿ ವಾರನೂ ಕೂಡ ಒಂದು ಕ್ವಾಟ್ಲೆಗೆ ಒಂದು ಕುಕ್ಕು ಇಲ್ಲಿ ಚೇಂಜ್ ಆಗ್ತಾನೆ ಇರ್ತಾರೆ. ಅಂದ್ರೆ ಕ್ವಾಟ್ಲೆನು ಚೇಂಜ್ ಆಗ್ತಾರೆ, ಕುಕ್ಕುಗಳು ಕೂಡ ಇಲ್ಲಿ ಚೇಂಜ್ ಆಗ್ತಾನೆ ಇರ್ತಾರೆ. ಯಾವೊಂದು ಜೋಡಿ ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದೆ ಅಂತ ಬಿಟ್ಟು. ಈಗ ಓಂ ಪ್ರಕಾಶ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವ್ರದ್ದು ಒಂದು, ನಿಮ್ಗೆ ಯಾವೊಂದು ಜೋಡಿ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ, ಮತ್ತೆ ಪ್ರೋಮೋ ನೋಡಿ ಏನನ್ನಿಸ್ತು? ಈ ಸತಿ ಕ್ವಾಟ್ಲೆ ಕಿಚನ್ ಯಾವ ರೀತಿ ನಡೀತದೆ? ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗೆಲ್ಬೇಕು ಅಂತಂದ್ಬಿಟ್ಟು ನೀವು ಇಷ್ಟಪಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.